ಶಾವನೂರು ಶಂಕರಪ್ಪಾಜಿಯವರು ತೀರ್ಕೊಂಡ ಮೇಲೆ ಇವತ್ತು ಉಪಚುನಾವಣೆ ದಕ್ಷಿಣ ಭಾಗದಲ್ಲಿ ನಡೀತಾ ಇದೆ. ಚುನಾವಣೆ ಭಾಳ ಇದರಿಂದ ತಾರಾತುರಿಯಲ್ಲಿ ನಡೆದಿದೆ. ಅವರ ಮೊಮ್ಮಗ ಸಮರ್ಥ ಎಲ್ಲದರಲ್ಲಿ ಕೂಡ ಸಮರ್ಥನಾಗಿರೋದ್ರಿಂದ ಮತದಾರರು ಕೂಡ ಅವರಿಗೆ ಬೆಂಬಲ ಮಾಡ್ತಾ ಇದ್ದಾರೆ. ಚುನಾವಣೆಯಲ್ಲಿ ಸಮರ್ಥರವರು ಸುಮಾರು 50,000 ಓಟ್ನಿಂದನೂ ಗೆಲ್ಲಬಹುದು. ಯಾಕೆಂದರೆ ನಾವು ಎಲ್ಲ ವಾರ್ಡ್ನಲ್ಲಿ ಸಮರ್ಥರ ಬಗ್ಗೆ ಪ್ರಚಾರಕ್ಕೆ ಹೋದಾಗ ಜನರ ಅಭಿಪ್ರಾಯ ಶಾಮನೂರ ಫ್ಯಾಮಿಲಿ ಮೇಲಿದೆ. ಯಾವ ದಾವಣಗೆರೆ ಅಂತ ಒಂದು ಊರಿದೆ, ಆ ಊರಿಗೆ ಶಾಮನೂರಂತಹ ಪ್ರಜ್ಞಾವಂತ ರಾಜಕಾರಣಿ ಅವರು ಭಾಳ ಅಭಿವೃದ್ಧಿ ಮಾಡಿದ್ರಿಂದ ಇಡೀ ದಾವಣಗೆರೆ ತುಂಬನೂ ಕೂಡ ಅವರ ಹೆಸರುವಾಸಿಯಾಗಿದ್ದಾರೆ. ಉತ್ತರ ಇರ್ಬೋದು ಅಥವಾ ದಕ್ಷಿಣ ಇರ್ಬೋದು. ಇವತ್ತು ಉಪಚುನಾವಣೆ ಭಾಳ ಜನರು ಮತದಾರರು ಕೂಡ ಒಲವು ಶಾಮನೂರು ಫ್ಯಾಮಿಲಿ ಮೇಲೆ ಇರೋದರಿಂದ ಸಮರ್ಥ ಆರಿಸಿ ಬರೋದರಲ್ಲಿ ಸಂದೇಹವಿಲ್ಲ. ಜೊತೆಗೆ ಶಾಮನೂರು ಫ್ಯಾಮಿಲಿ ಭಾಳ ಧಾರ್ಮಿಕ ಮತ್ತು ಸಿದ್ಧಾಂತದಿಂದ ನಡೆದುಕೊಳ್ಳುವಂಥ ಒಂದು ಫ್ಯಾಮಿಲಿ. ನಿಜವಾಗಿ ಅವರಿಗೆ ದುಡ್ಡು ಮಾಡಬೇಕಂತ ಅಲ್ಲ, ಅವರು ಇವತ್ತು ದಾವಣಗೆರೆಯನ್ನು ಅಭಿವೃದ್ಧಿ ಪಡಿಸಿದ್ರಲ್ಲಿ ನೋಡಿದ್ನಪ್ಪ ಅಂದ್ರೆ ಇವತ್ತು ಜನರು ಆಕರ್ಷಣೆ ಆಗ್ತಾರೆ. ಇವತ್ತಿಂಥ ನಗರ ಬೆಳವಣಿಗೆ ಆಗ್ಬೇಕಂದ್ರೆ ದಿವಂಗತ ಶಾಮನೂರು ಶಿವಶಂಕರಪ್ಪನವರ ಅಭಿವೃದ್ಧಿ ಕಾರ್ಯಗಳು ಎದ್ದು ಹೇಳ್ತವೆ. ಇವತ್ತು ಯಾವುದಾದ್ರು ಒಂದು ಊರಿಗೆ ಹೆಸರು ಇರಬೇಕಂದ್ರೆ ಶಾಮನೂರು ಅಂತ ಪ್ರಜ್ಞಾವಂತ ರಾಜಕಾರಣಿ ಇರೋದ್ರಿಂದ ಇವತ್ತು ದಾವಣಗೆರೆ ಪ್ರಸಿದ್ಧವಾಗಿರೋದ್ರಲ್ಲಿ ಸಂದೇಹವಿಲ್ಲ. ಇವತ್ತು ನಾಳೆ 9ನೇ ತಾರೀಕಿನಲ್ಲಿ ನಡೆಯಲಿರುವ ಉಪಚುನಾವಣೆಯಲ್ಲಿ ನಮ್ಮ ಸಮರ್ಥ ನಾಯಕನಾಗಿರುವುದರಿಂದ ಆತನಿಗೆ ಎಲ್ಲ ಸಮಾಜದ ಓಟು, ಒಂದೇ ಸಮಾಜದಲ್ಲ ಎಲ್ಲ ಸಮಾಜದ ಓಟುಗಳು ಅವರಿಗೆ ಹಾಕ್ತಾರೆ. ಜೊತೆಗೆ ಸಮರ್ಥನು ಕೂಡ ಎಲ್ಲ ಸಮಾಜದವರನ್ನು ಪ್ರೀತಿಯಿಂದ ಕಾಣುವಂಥ ಒಬ್ಬ ವ್ಯಕ್ತಿ ಮತ್ತು ಪದವೀಧರ. ಜೊತೆಗೆ ಅವರಿಗೆ ಅವರ ತಾಯಿಯರು ಕೂಡ MP ಆಗಿದ್ದರಿಂದ ಅವರಲ್ಲಿ ಇರುವಂಥ ನಡವಳಿಕೆ, ಅವರಲ್ಲಿ ಇರುವಂಥ ಶ್ರದ್ಧೆ, ಅವರಲ್ಲಿ ಇರುವಂಥ ಜನರ ಬಗ್ಗೆ ಕಾಳಜಿ ಇವನ್ನೆಲ್ಲ ನೋಡಿದ್ನಪ್ಪ ಅಂದ್ರೆ ನಿಜವಾಗಿ ಶಾಮನೂರು ಅಜ್ಜರ್ಕಿಂತನೂ ಹೆಚ್ಚಿಗೆ ಈ ಓಟನ್ನು ನಮ್ಮ ಸಮರ್ಥ ನಾಯಕ ತಗೊಂಡು ಆರಿಸಿ ಬಂದು ಜನರ ಕೆಲಸ ಮಾಡ್ತಾರಂತ ನಾವು ಈ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಬಲ್ಲೆ. ನಾನು ಕೂಡ ಹಾವೇರಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಈರಪ್ಪ ಲಮಾಣಿ ಅಂತ. ಜೊತೆಗೆ ನಮ್ಮ ವಿನಯರು ಕೂಡ KPCC ಮೆಂಬರ್ ಇರೋದರಿಂದ ನನ್ನ ಜೊತೆಗಾರರು ಕೂಡ ಹಾವೇರಿ ಜಿಲ್ಲೆಯಿಂದ ಸುಮಾರು ಒಂದು 50ರಿಂದ 100 ಜನ ಬಂದಿರಬಹುದು. ನಾವು ಎಲ್ಲರೂ ಕೂಡ ಪ್ರಚಾರಕ್ಕೆ ಇಳಿದಿದ್ದೀವಿ. ಇವತ್ತಿಗೂ ಕೂಡ ಸಾಯಂಕಾಲನೂ ಕೂಡ ಪ್ರಚಾರ ಮಾಡ್ತೀವಿ. ನಾಳೆನೂ ಕೂಡ ಚುನಾವಣೆ ಪ್ರಕ್ರಿಯೆ ಮುಗಿಯೋದರಿಂದ ನಾವು ನಾಳೆ ಒಂದು ದಿವಸ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಆರಿಸಿ ಬರಲಿಕ್ಕೆ ಏನು ಸಾಧ್ಯತೆ ಐತಿ ಎಲ್ಲ ಗಮನದಲ್ಲಿ ಇಟ್ಟುಕೊಂಡು ಜನರ ಅಭಿಪ್ರಾಯ, ಮತದಾರರ ಅಭಿಪ್ರಾಯ ತಿಳ್ಕೊಂಡಿದ್ದೀವಿ. ಸಮರ್ಥ ಆರಿಸಿ ಬರೋದರಲ್ಲಿ ಸಂದೇಹವಿಲ್ಲ ಅಂತ ಹೇಳಬಲ್ಲೆ. ಅದು ಅವ್ರದ್ದು ಅನಿಸಿಕೆ. ಆದರೆ ಇವತ್ತು ಕಾಂಗ್ರೆಸ್ ಮಾಡಿದಂಥ ಸಾಧನೆ BJP ಏನು ಸಾಧನೆ ಮಾಡಿದಾರಂತ ನಾನು ಪ್ರಶ್ನೆ ಮಾಡ್ತೀನಿ. ಯಾಕಂದರೆ 2014ರಲ್ಲಿ BJPಯವರು ಬಂದ ಮೇಲೆ ಯಾವುದೇ ಕ್ಷೇತ್ರದಲ್ಲಿ ಆಗಲಿ, ಯಾವುದೇ ರಾಜ್ಯದಲ್ಲಿ ಆಗಲಿ, ಕೇಂದ್ರದಲ್ಲಿ ಆಗಲಿ ಜನರಿಗೆ ಏನು ಕೊಟ್ಟಿದ್ದಾರೆ ಇವರು. ಇವತ್ತು ಕಾಂಗ್ರೆಸ್ನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡೆಪ್ಯೂಟಿ CM DK ಶಿವಕುಮಾರ್ ಅವರು ಕೊಟ್ಟಂಥ 5 ಗ್ಯಾರಂಟಿಗಳು ಕೂಡ ಎಲ್ಲ ಸಮಾಜದವರಿಗೆ, ಒಂದೇ ವರ್ಗದವರಿಗೆಲ್ಲ ಎಲ್ಲ ಸಮಾಜದ ವರ್ಗದವರಿಗೆ ಕೂಡ ಇವತ್ತು ಅವರಿಗೆ ಫಾಯ್ದೆ ಅನಿಸೈತಿ. ಇವತ್ತು ಬಸ್ ಉಚಿತವಾಗಿ ಮಾಡಿದ್ದಾರೆ. ಆಮೇಲೆ ಇವತ್ತು ರೇಷನ್ ಒಬ್ಬ ಮನುಷ್ಯನಿಗೆ 10 kg ಅಂತೆ ಕೊಡ್ತಾರೆ. ಆಮೇಲೆ ಒಬ್ಬ ಮಹಿಳೆಗೆ 2,000 ರೂಪಾಯಿ ಅಂತೆ ಕೊಡ್ತಾರೆ. ಆಮೇಲೆ ನಮ್ಮ ವಿದ್ಯಾರ್ಥಿ ಹುಡುಗರಿಗೆ 1500ರಿಂದ ಯುವನಿಧಿ ಅಂತ 3,000 ರೂಪಾಯಿ ಕೊಡ್ತಾ ಇದ್ದಾರೆ. ಹಿಂಗೆ 5 ಗ್ಯಾರಂಟಿಗಳು ಕೂಡ ಇವತ್ತು ಜನರ ಮಧ್ಯದಲ್ಲಿ ಮತ್ತು ಮಹಿಳೆಯರ ಮಧ್ಯದಲ್ಲಿ ಓಡಾಡೋದ್ರಿಂದ ಕಾಂಗ್ರೆಸ್ ಏನು ಮಾಡಿದೆ ಅಂತ ಸಾಧನೆ ಮಾಡಿದ್ನಪ್ಪ ಅಂದ್ರೆ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕಂತ ಜನರ ಅಭಿಪ್ರಾಯ ಐತಿ ಹೊರತು BJPಯವರು ಸುಳ್ಳು ಹೇಳ್ತಾ ಇದ್ದಾರೆ. ಅವ್ರು ಏನು ಮಾಡಿದ್ದಾರೆ ಸರ್? ಇವತ್ತು 2014ರಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದಾಗ ನಾನು 2 ಕೋಟಿ ಜನಸಂಖ್ಯೆ ಅನ್ಎಂಪ್ಲಾಯ್ಮೆಂಟನ್ನು ದೂರ ಮಾಡ್ತೇನೆ ಅಂದ್ರೆ ಮಾಡಿದ್ರ? ಇಲ್ಲ. ಕಾಂಗ್ರೆಸ್ನವರು ಇವರು 70-80 ವರ್ಷ ಈ ದೇಶವನ್ನು ಆಳಿದಾರ. ಇವರೆಲ್ಲ ಬ್ಲ್ಯಾಕ್ ಮನಿ ವಿದೇಶಿ ಬ್ಯಾಂಕ್ನಲ್ಲಿ ಇಟ್ಟಿದ್ದಾರೆ. ನೀವು 0 ಅಕೌಂಟ್ ಮಾಡ್ರಿ 15 ಲಕ್ಷ ಕೊಡ್ತೇನೆ ಅಂದ್ರೆ ಕೊಟ್ರ? ಯಾವುದನ್ನು ಕೊಟ್ಟಿಲ್ಲ. ಅವರು ಸತ್ಯನ ಹೇಳಲ್ಲ, ಸುಳ್ಳನ್ನ ಸತ್ಯ ಮಾಡಿ ಹೇಳ್ತಾರೆ. ಇವತ್ತು ಕಾಂಗ್ರೆಸ್ನವರು ಅವರ ಸಾಧನೆ ಮಾಡಿ ತಮ್ಮ ಸಾಧನೆ ಬಗ್ಗೆ ಹೇಳ್ತಾರೆ. ಮೊನ್ನೆ 6ನೇ ಗ್ಯಾರಂಟಿನೂ ಕೂಡ ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಇಡೀ ರಾಜ್ಯದ ತುಂಬ ತಿರುಗಿ ನೋಡಂಗೆ ಇವತ್ತೆಲ್ಲ ಸಾಮಾನ್ಯ ಬಡವರಿಗೆ ಕೂಡ ತಾವು ತಲೆತಲಾಂತರದಿಂದ ಬೇರೆಯವರ ಜಾಗದಲ್ಲಿ ಇದ್ರೂ ಕೂಡ ಅವರಿಗೆ ಪಟ್ಟ ಮಾಡಿ ಕೊಡುವಂಥ ಗ್ಯಾರಂಟಿನೂ ಕೂಡ 6ನೇ ಗ್ಯಾರಂಟಿನೂ ಕೂಡ ಕೊಟ್ಟಿದ್ದಾರೆ. ಇಂಥವೆಲ್ಲನೂ ಕೂಡ ಜನರಿಗೆ ಅನುಕೂಲ ಆದಂಥ ಸಾಧನೆಗಳು ಇದ್ದಾಗ ಮಾತ್ರ ಜನರು ಓಟ್ ಹಾಕ್ತಾರೆ. BJP ಏನು ಸಾಧನೆ ಮಾಡ್ಯಾರಂತ ಕೇಳ್ತಾರ?
ಅವ್ರು ಹೇಳ್ಬೇಕಲ್ಲ ಜನರಿಗೆ ಏನು ಕೊಟ್ಟೇವೆ ಅಂತ. ಇವತ್ತು ನಮ್ಮ ಸಾಧನೆ ಮಾಡಿದ್ದಾರೆ. ಇವತ್ತು ಶಾಮನೂರು ಶಿವಶಂಕರಪ್ಪರಾಗಲಿ ಅಥವಾ ಮಲ್ಲಿಕಾರ್ಜುನ ಶಾಮನೂರರಾಗಲಿ ಅವರೆಲ್ಲ ಅವ್ರ ಸ್ವಂತಕ್ಕಾಗಿ ಏನೂ ಮಾಡ್ಕೊಳಕ್ಕೆ ಆಗಲ್ಲಂಥ ವ್ಯಕ್ತಿಗಳು ಅವರು. ಜನರಿಗೆ ಸಾರ್ವಜನಿಕರಿಗೆ ಅವ್ರದಷ್ಟು ಅವ್ರು ತಿಂದ್ರೆ ಸಾಕು. ಇವತ್ತು ಸಾರ್ವಜನಿಕವಾಗಿ ಕೆಲಸ ಮಾಡುವಂಥವ್ರು ದಾನಸೂರರು ಇವತ್ತೆಲ್ಲ ಇಂಥವ್ರನ್ನೆಲ್ಲ ನೋಡ್ತಾರೆ. ಅವ್ರಿಗೆ ಏನು ಅವಶ್ಯಕತೆ ಐತಿ ಇವತ್ತೆಲ್ಲ ನಮ್ಗೆ ಅಧಿಕಾರ ಕೊಟ್ಟನಪ್ಪ ಅಂದ್ರೆ ಜನರನ್ನ ಬಡವ್ರನ್ನ ಎಲ್ಲರನ್ನೂ ಪ್ರೀತಿ ವಾತ್ಸಲ್ಯದಿಂದ ನೋಡುವಂಥವ್ರು ಅವರು. ಅಂಥ ನಾಯಕರು ಅವರು. ಇವತ್ತೆಲ್ಲ ನೋಡ್ತೀವಿ ಅವರೆಲ್ಲ ಆಸ್ತಿ ಅಂತಸ್ತು ಎಲ್ಲ ನೋಡಿದ್ನಪ್ಪ ಅಂದ್ರೆ ಅವತ್ತು ಇದ್ರ ರಾಜಕೀಯ ಅವಶ್ಯಕತೆನೇ ಇಲ್ಲ. ಇವತ್ತು ಜನರಿಗೆ ಅನುಕೂಲ ಆಗಲಿ ಒಂದು ದೃಷ್ಟಿಕೋನ ಇಟ್ಕೊಂಡು ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ. ಅದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗೈತಿ. ಸಾಮಾನ್ಯ ಜನರಂತೆ ಓಡಾಡಿ ಸಾಮಾನ್ಯ ಜನರನ್ನ ಅಪ್ಕೋಂತ ಯಾವ್ದಾದ್ರು ಇದ್ನಪ್ಪ ಅಂದ್ರೆ ಅದು ಶಾಮನೂರ್ ಫ್ಯಾಮಿಲಿ. ಯಾರು ಕೂಡ ಆಗಲ್ಲ. ಇವು ರಾಜಕೀಯವಾಗಿ ಎಲ್ಲರೂ ಇರೋದು ಪರ ಇರೋದು. ಆದ್ರೆ ಶಾಮನೂರ್ ಪರವಾಗಿ ಇವತ್ತು ದಕ್ಷಿಣ ಕ್ಷೇತ್ರ ಆಗಲಿ ಉತ್ತರ ಕ್ಷೇತ್ರ ಆಗಲಿ ಅವ್ರು ಯಾವತ್ತೂ ಬಿಟ್ಟು ಕೊಟ್ಟಿಲ್ಲ. ಸನ್ಮಾನ್ಯ ದಿವಂಗತ ಶಾಮನೂರ್ ಶಿವಶಂಕರಪ್ಪರವರು 6 ಬಾರಿ ಕೂಡ ದಕ್ಷಿಣ ಕ್ಷೇತ್ರದಲ್ಲಿ ಆಯ್ಕೆ ಆದವರು. ಆದರೆ ಇವತ್ತು ಅವರು ತೀರಿಕೊಂಡು ಹೋದ ಮೇಲೆ ಅಕಾಲಿಕ ಉಪಚುನಾವಣೆ ಬಂದಿದ್ದರಿಂದ ಇವತ್ತು ಶಾಮನೂರು ಶಿವಶಂಕರಪ್ಪ ಅಪ್ಪಯ್ಯರಿಗಿಂತನೂ ಅವರ ಮೊಮ್ಮಗನ ಮೇಲೆ ಬಹಳ ಕರುಣೆ ಮತದಾರರಿಗೆ ಬಂದಿದ್ದರಿಂದ ಅತಿ ಓಟು ಹೆಚ್ಚಿಗೆ ತಗೊಂಡು ಇವತ್ತು ಆರಿಸಿ ಬರ್ತಾರಂತ ನಾನು ಹೇಳಬಲ್ಲೆ.